ತಾಕತ್ತಿದ್ದರೆ ನನ್ನ ಮೇಲೆ ಐಟಿ ಇಡಿ ದಾಳಿ ಮಾಡಿಸಿ ಕೇಂದ್ರ ಸಚಿವ ಎಚ್ಡಿಕೆಗೆ ಪ್ರದೀಪ್ ಈಶ್ವರ್ ಸವಾಲು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಬಳಿ 85 ವಾಚ್ಗಳು, 700 ರಿಂದ 800 ಎಕರೆ ಜಮೀನಿದೆ. ಅವರ ವಾಚ್ಗಳ ಒಟ್ಟು ಮೌಲ್ಯವೇ 10 ರಿಂದ 20 ಕೋಟಿ ರೂಪಾಯಿ ಆಗತ್ತೆ. ಇಷ್ಟು ಆಸ್ತಿಯನ್ನ ಅವರು ಬದನೆಕಾಯಿ ಮಾರಿ ಗಳಿಸಿದ್ರೆ ಎಂದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬ ಸದಸ್ಯರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಪರಿಶ್ರಮ ನೀಟ್ ಅಕಾಡೆಮಿಗೆ ಸಿಎ ಸೈಟ್ ಮಂಜೂರಾಗಿರುವ ಕುರಿತು ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಮಾತನಾಡಿದ ಅವರು, ತಾಕತ್ತಿದ್ರೆ ನನ್ನ ಮೇಲೆ ಇಡಿ ಐಟಿ ದಾಳಿ ಮಾಡಿಸಿ ಎಂದು ಸವಾಲು ಹಾಕಿದ್ದಾರೆ. ಬಿಡದಿಯಲ್ಲಿ ಅನಿತಾ ಕುಮಾರಸ್ವಾಮಿ ಅವರು 32 ಎಕರೆ ಜಮೀನನ್ನ ರಾಮರಾಜ್ ಪಂಚೆಮಾರಿ ಖರೀದಿಸಿದ್ದಾರೆಯೇ ಎಂದು ಕಿಡಿಕಾರಿದ್ದಾರೆ. ನಾನು ನಿಮ್ಮಂತೆ ಕಿಕ್ ಬ್ಯಾಕ್ ಪರ್ಸೆಂಟೇಜ್ ತೆಗೆದುಕೊಂಡು ಹಣ ಮಾಡಿಲ್ಲ. ನನ್ನ ಸಂಸ್ಥೆಯ ಸಂಪಾದನೆಗೆ ತೆರಿಗೆ ಕಟ್ಟಿದ್ದೇನೆ. ಪರಿಶ್ರಮ ನೀಟ್ ಅಕಾಡೆಮಿಗೆ ಸಿಎ ನಿವೇಶನ ನೀಡಿರುವ ವಿಚಾರವಾಗಿ ಹೈಕೋರ್ಟ್ ನನಗೆ ಚಾಟಿ ಬೇಸಿಲ್ಲ. ವಿವರಣೆ ಅಷ್ಟೇ ಕೇಳಿದೆ. ಹೈಕೋರ್ಟ್ಗೆ ಮಾಹಿತಿ ಕೊಡುತ್ತೇನೆ. ಕೇಸ್ ಗೆಲ್ಲುತ್ತೇನೆ. ಕುಮಾರಸ್ವಾಮಿ ಯಾರನ್ನ ಸಹಿಸಲ್ಲ. ಒಕ್ಕಲಿಗ ನಾಯಕರನ್ನ ಬೆಳೆಸಲ್ಲ. ಇದೀಗ ಬಡವರ ಮಕ್ಕಳು, ಒಬಿಸಿ ಮಕ್ಕಳು ಬೆಳೆಯಲು ಬಿಡುತ್ತಿಲ್ಲ ಎಂದು ಕಿಡಿಕಾರಿದರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 62 ವಾಚ್ ಕಟ್ಟಿದ್ದಾರೆ. 62 ವಾಚ್ಗಳ ಪೈಕಿ ಒಂದು ವಾಚ್ ಕನಿಷ್ಠ ಬೆಲೆ 10 ಲಕ್ಷ ರೂಪಾಯಿ. ಈ ಪೈಕಿ 75 ರಿಂದ 85 ಲಕ್ಷ ರೂಪಾಯಿ ಆಗಿರಬಹುದು. ಅವರ ಬಳಿ ಇರುವ ವಾಚ್ಗಳ ಒಟ್ಟು ಮೌಲ್ಯ 15 ರಿಂದ 20 ಕೋಟಿ ಆಗುತ್ತೆ. ಕುಮಾರಸ್ವಾಮಿ ಪಂಚೆ ಒಂದೇ ಸಿಂಪಲ್, ಉಳಿದಿದ್ದೆಲ್ಲ ದುಬಾರಿ ಎಂದು ಪ್ರದೀಪ್ ಈಶ್ವರ್ ಹೇಳಿದರು. ನಾವು ಹಿಂದುಳಿದ ವರ್ಗದವರು, ತುಳಿಸಿಕೊಳ್ಳುವುದಕ್ಕೆ ಅರ್ಹರು ಎಂದು ಅಂದುಕೊಳ್ಳೋಣ. ಆದರೆ ಒಕ್ಕಲಿಗರು ಬೆಳೆಯುತ್ತಿದ್ದರೆ ಯಾಕೆ ತುಳಿಯುತ್ತೀರಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗಬಹುದು, ಮೊಮ್ಮಗ ಸಂಸದ ಆಗಬಹುದು, ಆದರೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಾರದೆ ಎಂದು ಪ್ರಶ್ನಿಸಿದರು. ಮಗನನ್ನ 3 ಸಲ ನಿಲ್ಲಿಸಿದ್ರೂ ಗೆಲ್ಲಿಸಲು ಆಗಲಿಲ್ಲ. ಆದರೆ ಅನಾಥ ಹುಡುಗನನ್ನ ಕಾಂಗ್ರೆಸ್ ಗೆಲ್ಲಿಸಿದೆ. ಇದು ನಮ್ಮ ಪಕ್ಷದ ತಾಕತ್ತು. ನಾನು ರೈತನ ಮಗ. ಪರಿಶ್ರಮ ಅಕಾಡೆಮಿ ಮೂಲಕ ಪ್ರತಿ ವರ್ಷ 40 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿದ್ದೇನೆ. ನಾನು ನಿಯಮಬಾಹಿರವಾಗಿ ಯಾವುದನ್ನ ಮಾಡಿಲ್ಲ. ನಾನು ಬಳ್ಳಾರಿ ಗಣಿ ಅಕ್ರಮ ಹಣದಿಂದ ಆಸ್ತಿ ಮಾಡಿಲ್ಲ ಎಂದು ಪರೋಕ್ಷವಾಗಿ ತಿರುಗೇಟು ನೀಡಿದರು. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು ಸಿಎಂ ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚ್ ಅಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗತ್ತೆ ಕುಮಾರಣ್ಣ. ಪಾಪ ನಮ್ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಅಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅನ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನ್ ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ, ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ, 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ ಫಾರ್ಮ್ ಹೌಸ್ ಅಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ, ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, ಸಿಎಂ ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ, ನೀವು ಹೇಳಿದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದ್ರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ, ನೀವೆಲ್ಲ ಫೈಲ್ ಮಾಡೋ IT-ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ.
ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ, ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು. ಇದು ಕಾನೂನು. ಸೊ ನಾನು ಕೆಲವು ವರ್ಷಗಳ ಹಿಂದೆ, 5-6 ವರ್ಷದ ಹಿಂದೆ ನಾನೊಂದು ಟ್ರಸ್ಟ್ ಓಪನ್ ಮಾಡ್ತೀನಿ. ಆ ಪರಿಶ್ರಮ ಎಜುಕೇಶನ್ ಟ್ರಸ್ಟ್ ಮುಖಾಂತರ ಕರ್ನಾಟಕ PU ಬೋರ್ಡ್ ಅಲ್ಲಿ ಪರಿಶ್ರಮ PU ಕಾಲೇಜ್ ಅಂತ ಪರ್ಮಿಷನ್ ತಗೊಂತೀನಿ. ಆ PU ಕಾಲೇಜ್ ಮಕ್ಕಳಿಗೆ ಕಾಲೇಜ್ ನಡೆಸ್ತೀನಿ. ಒಂದು 2,000 to 3,000 ಮಕ್ಕಳು ನಮ್ಮಲ್ಲಿ ಹಾಸ್ಟೆಲ್ ಇದ್ದಾರೆ. ಆ ಮಕ್ಕಳಿಗೋಸ್ಕರ ಬೆಂಗಳೂರು BBMP ಅಲ್ಲಿ 16 ಬಿಲ್ಡಿಂಗ್ಗಳಿಗೆ PG ಪರ್ಮಿಷನ್ ತಗೊಂಡಿದ್ದೀನಿ. RR ನಗರ ಬೆಂಗಳೂರು BBMP ಅಲ್ಲಿ ನಾನು 16 ಬಿಲ್ಡಿಂಗ್ಗೂ ಪರ್ಮಿಷನ್ ತಗೊಂಡಿರೋ, PG ಪರ್ಮಿಷನ್ ತಗೊಂಡಿರೋ ಬಿಲ್ಡಿಂಗ್ ಕಾಪೀಸ್ ಇದೆ, ಅಪ್ರೂವ್ ಕಾಪಿ ಇದೆ, ಕಾಲೇಜ್ ಪರ್ಮಿಷನ್ ಇದೆ. ನನಗೆ 800 ಅಡ್ಮಿಷನ್ ತಗೊಳ್ಳೋಷ್ಟು ಪರ್ಮಿಷನ್ ಸರ್ಕಾರ ಕೊಟ್ಟಿದೆ. ನಾನು MLA ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ, ನಾನೊಬ್ಬ ಪರಿಶ್ರಮ ಮುಖ್ಯಸ್ಥ, ನನಗೆ ಯೋಗ್ಯತೆ ಇರೋದಕ್ಕೆ ಕೊಟ್ಟಿದ್ದಾರೆ. ಇದು ಪರಿಶ್ರಮ ಟ್ರಸ್ಟ್. ಆ ಟ್ರಸ್ಟ್ಗೆ CA ಸೈಟ್ ಅಲಾಟ್ ಆಗಿದೆ. ಕುಮಾರಣ್ಣ ನಿಮ್ ತರ ಸಿಕ್ಕಿದ ಕಡೆ ಎಲ್ಲ ಕೈ ಚಾಚಿ ಎಲ್ಲದರಲ್ಲೂ 10%, 20%, 30%, 40%, ನೀವು ಬಿಜೆಪಿದು 40, ನಿಮ್ದು 45% ಎಲ್ಲ ತಗೊಂಡು ನಾವು 100 ಎಕರೆ ಜಮೀನು ಮಾಡಿಲ್ಲ. ನಾನು ಇಷ್ಟು ವರ್ಷ ಅಮಿತ್ ಶಾನ ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋರ್ಗೂ ಫೈಟ್ ಮಾಡ್ತೀವಿ. ನಾವೀಗ ನೀಟ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ಕಟ್ಟಾಕ್ಬೇಕು ಅಂತ ಇಲ್ಲಿ ಯಾವ್ದಾವ್ದೋ ತೆಗೀತಾರೆ. ಯಾವತ್ತೂ ಇಲ್ಲದೆ ಇರೋದು ಇದೇನ್ ಸರ್ ಸಡನ್ ಆಗಿ? ಬೆಳಗ್ಗೆ ಕುಮಾರಣ್ಣ ಬೆಳಗ್ಗೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ನನಗೆ ಇವಾಗ ಅನಿಸ್ತಿದೆ. ನೀವು ಬೆಳಗ್ಗೆ ಎದ್ದು ನನ್ನ ಬಗ್ಗೆ ಟ್ವೀಟ್ ಮಾಡಿರೋದು ನೋಡಿದ್ರೆ ನಿಮ್ಮ JDS ಪೇಜಲ್ಲಿ, ಅದೇನಣ್ಣ ಭೂತದ ಬಾಯಲ್ಲಿ ಭಗವದ್ಗೀತೆನ ನಾವೆಲ್ಲ ಸಿದ್ಧಗಂಗೆ ಮಠದಲ್ಲಿ ಓದಿರೋರು ಅಣ್ಣ. ಸಂಸ್ಕಾರದಿಂದ 40,000 ಸ್ಕ್ವೇರ್ ಫೀಟ್ ತಗೊಂಡಿದೀವಣ್ಣ. ಸಂಸ್ಕಾರ ಕಳ್ಕೊಂಡು ಪರಪ್ನ ಅಗ್ರಹಾರಕ್ಕೆ ಹೋಗಿಲ್ಲ ಕುಮಾರಣ್ಣ. ಅರ್ಥ ಆಯ್ತು ಅನ್ಸುತ್ತೆ.